ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಿರಂಗೆ ಒಂದು ಪಲಾವ್ ರೆಸಿಪಿನ ಸಿಂಪಲ್ವಾಗಿ ಹೇಗೆ ಮಾಡೋದಂತ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಏನಿಲ್ಲ, ಇಟ್ಸ್ ಜಸ್ಟ್ ಒಂದು ಕುಕ್ಕರ್ ತೊಗೊಂಡು ಲೈಟಾಗಿ ಏನೇನು ಮಸಾಲ ಐಟಮ್ಸ್ ಬೇಕು ಅದನ್ನು ಆ್ಯಡ್ ಮಾಡಿಕೊಂಡು ಲೈಕ್ ಫ್ಲೇವರ್ಸ್ಗೆ ಸ್ಟಾರ್ ಅನೀಸ್ ಅಥವಾ ಬೇ ಲೀಫ್ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈರುಳ್ಳಿನ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕನೂ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒನ್ಸ್ ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಆ್ಯಕ್ಚುಲಿ ಈರುಳ್ಳಿ ಹಾಕುವಾಗ ಉಪ್ಪು ಹಾಕಿಕೊಂಡು ಹುರ್ಕೊಂಡ್ರೆ ಬೇಗ ಅದು ಈರುಳ್ಳಿ ಬ್ಲೆಂಡ್ ಆಗುತ್ತೆ ಉಪ್ಪಿನ ಜೊತೆಗೆ, ಮತ್ತು ಬೇಗ ಬೇಯುತ್ತೆ. ಆ್ಯಂಡ್ ಇಟ್ ಟೇಸ್ಟ್ ವೆಲ್ ಆಲ್ಸೋ. ಆ್ಯಂಡ್ ಈರುಳ್ಳಿ ಚೆನ್ನಾಗಿ ಆದಮೇಲೆ ಟೊಮೆಟೊನೋ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಬೇಯೋ ತನಕ ಸ್ಟಿರ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಬಂದಿದ್ದ ಥರ ಲೈಕ್ 3 to 4 ವೆರೈಟೀಸ್ ಆಫ್ ವೆಜ್ಜೀಸ್ ಯಾವುದು ತರಕಾರಿ ಬೇಕೋ ಆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ ಹಾಗೆ ದೊಡ್ಡ ಮೆಣಸಿನ್ಕಾಯಿ ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕರ್ಡ್ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಫಾರ್ ದ ಫ್ಲೇವರ್. ನಾನಿಲ್ಲಿ ಏನು ಮಿಕ್ಸಿ ಮಾಡಿ ಏನು ಖಾರ ರುಬ್ಬಿ ಏನು ಹಾಕ್ತಾಯಿಲ್ಲ. ಸೊ ಜನ್ರಲಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಗರಂ ಮಸಾಲ, ಮೊಸರು, ಹಾಗೆ ಬೇಕಿದ್ದರೆ ಪೆಪ್ಪರ್ ಪೌಡರ್ ಅಥವಾ ಏನಾದರೂ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಬೋದು. ನಾನು ಲೈಟಾಗಿ ಮಸಾಲ ಆ್ಯಡ್ ಮಾಡಿದ್ದೀನಿ, ಸೊ ಜಾಸ್ತಿ ಮಸಾಲನೂ ಬೇಡ ಅಂತ ಹೇಳಿ. ಆ್ಯಂಡ್ ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಅದಕ್ಕೆ ಎಷ್ಟು ವಾಟರ್ ಕನ್ಸಿಸ್ಟೆನ್ಸಿ 1 to double ವಾಟರ್ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಲೈಕ್ ಲಾಸ್ಟಿಗೆ ಈ ಥರ ನಿಂಬೆಹಣ್ಣು ಸ್ಕ್ವೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ರೈಸ್ ಉಡಿ ಆಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಎಲ್ಲ ಆಗಿ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸಿದ್ರೆ ಸೊ ದಿಢೀರ್ ಪಲಾವ್ ರೆಡಿ. ಆ್ಯಂಡ್ ಯು ಕ್ಯಾನ್ ಸಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ 5 ನಿಮಿಷಕ್ಕೆ ಪ್ರಿಪೇರ್ ಮಾಡ್ಬೋದು. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.